ಹಾಸನ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ವಿರುದ್ಧ ಜೆಡಿಎಸ್ ಮಂಡಿಸಿದ ಅವಿಶ್ವಾಸ ನಿರ್ಣಯ ವಿಫಲಗೊಂಡಿದ್ದು ಮಾಜಿ ಸಚಿವ ರೇವಣ್ಣ ಆ್ಯಂಡ್ ಟೀಮ್ಗೆ ಭಾರೀ ಮುಖಭಂಗವಾಗಿದೆ. ಹಾಸನದ ಕುವೆಂಪು ಸಭಾಂಗಣದಲ್ಲಿ ನಡೆದ ಮತದಾನದಲ್ಲಿ ಅವಿಶ್ವಾಸಕ್ಕೆ ಬೇಕಾದ 26 ಸದಸ್ಯರ ಬೆಂಬಲ ಜೆಡಿಎಸ್ಗೆ ಒಟ್ಟುಗೂಡದ ಕಾರಣ ಕೇವಲ 21 ಮತಗಳೊಂದಿಗೆ ಅವಿಶ್ವಾಸ ನಿರ್ಣಯ ಸೋಲು ಕಂಡಿದೆ. ಅವಿಶ್ವಾಸ ನಿರ್ಣಯಕ್ಕೆ 5 ಸದಸ್ಯರ ಕೊರತೆಯಿಂದ ಜೆಡಿಎಸ್ ತನ್ನ ರಾಜಕೀಯ ತಂತ್ರದಲ್ಲಿ ಹಿನ್ನಡೆ ಅನುಭವಿಸಿದೆ. ಈ ಮೂಲಕ ಹಾಲಿ ಅಧ್ಯಕ್ಷ ಎಂ ಚಂದ್ರೇಗೌಡ ಜೆಡಿಎಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ. ಇನ್ನು ಗೆಲುವಿನಲ್ಲಿ ಮಾಜಿ ಶಾಸಕ ಪ್ರೀತಂ ಜೇಗೌಡ ಹಾಗೂ ಸಂಸದ ಶ್ರೇಯಸ್ ಪಟೇಲ್ ಕಾರ್ಯತಂತ್ರ ಯಶಸ್ವಿಯಾಗಿದೆ. ಒಂದು ಸಾಮಾನ್ಯ ಸಭೆ ನಗರಸಭೆ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿತ್ತು. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾನು ನಮ್ಮ ರೂಹಿ ಮೇಡಮ್ ಅವರು ಅವಿಶ್ವಾಸದ ವಿರುದ್ಧ ಮತವನ್ನು ಚಲಾಯಿಸಿದ್ರು. ಪಕ್ಷಾತೀತವಾಗಿ ಚಂದ್ರೇಗೌಡರು ಒಳ್ಳೆಯವರಿದ್ದರು, ಜನಸ್ನೇಹಿಯಾಗಿದ್ದರು. ಪಕ್ಷದ ಜೊತೆಗೆ ಜನರು ಅವರ ವ್ಯಕ್ತಿತ್ವವನ್ನು ನೋಡಿ ಇವತ್ತು ಅವರ ಪರವಾಗಿ ಮತವನ್ನು ಚಲಾಯಿಸಿದ್ದೀವಿ. ಅವ್ರ ಆಶಿಸ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿಯ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸಿ ಅವ್ರ ಪರವಾಗಿ ಹಾಸನ ನಗರ ಸಭೆಗೆ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿ ಅಂತ ನಾನು ಆಶಿಸ್ತೀನಿ. ಬಿಜೆಪಿ ನೀವು ಜೊತೆ ಅಂತ ಏನಿಲ್ಲ, ವೈಯಕ್ತಿಕವಾಗಿ ನನಗೆ ಅವರು ಕಾರ್ಯವೈಖರಿ ಅವ್ರ ಕೆಲಸ ನನಗೆ ಇಷ್ಟ ಆಯಿತು. ನಮ್ಮ ಸದಸ್ಯರಿಗೂ ಅದೇ ರೀತಿ ಇಟ್ಟು ಸಮಾನ ಮನಸ್ಕಾರದಿಂದ ಅವ್ರ ಪರ ಬಂದು ಮತ ಹಾಕಿದೆ. ಹೌದು, ಅದು ಗೊತ್ತಾಯ್ತು. ಹೌದು, ಅದು ನಾನು ಇವತ್ತು ನನಗೂ ಗೊತ್ತಿಲ್ಲ, ಇವತ್ತು ನಾನು ನೋಡಿದ್ದೆ. ಹಾಗೆ ಅವರ ಮನೋಭಾವದಿಂದ ಅವರು ಮತವನ್ನು ಚಲಾಯಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಯಾರಿಗೆ ಮುಂದಿನ ನಗರಸಭೆ ಚುನಾವಣೆ ಮತ್ತೆ ಯಾರ್ಯಾರು ಗೆಲ್ತಾರೆ ಏನೇನು ಮತ್ತೊಂದು ಗೊತ್ತಾಗ್ತದೆ. ಇದು ನ್ಯಾಯಕತ್ವದಲ್ಲಿ ಅಲ್ಲಿ ಅವರು 14 ಬಲದಲ್ಲಿ ಅವರು 14 ಬಿಜೆಪಿ, ನಾವಿದ್ರು ಕಾಂಗ್ರೆಸ್ನಲ್ಲಿದ್ದು 14 ಜನ ಆಗ್ತೀವಿ. ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಮೈತ್ರಿ ಏನಿಲ್ಲ. ಅವ್ರ ವ್ಯಕ್ತಿತ್ವ ಇಷ್ಟಪಟ್ಟು ವಿರುದ್ಧ ನಾವು ಮಾತಾಡ್ತೀವಿ. ಜೆಡಿಎಸ್ ವಿರುದ್ಧ ಅವ್ರನ್ನ ಮಣಿಸ್ಬೇಕು ಅಂತ ಏನಿಲ್ಲ ಪ್ರೈಮರಿಯಲ್ಲಿ ಈ ಥರ ಮಾಡಿ ಆ ಥರ ಏನಿಲ್ಲ. ಅವ್ರ ವ್ಯಕ್ತಿತ್ವ ನನಗೆ ಇಷ್ಟ ಆಗಿತ್ತು, ಯಾರು ನಮ್ಮ ಚಂದ್ರೇಗೌಡರದ್ದು. ಹಾಗಾಗಿ ಮತವನ್ನು ಚಲಾಯಿಸಿದ್ವಿ. ಅದು ಇದರಲ್ಲಿ ಏನು ಪಕ್ಷ ಅಂತ ಏನಿಲ್ಲ, ಯಾಕಂದ್ರೆ ಇದರಲ್ಲಿ 7 ತಿಂಗಳು 7 ತಿಂಗಳಿದೆ ಈ ಬೇಕಂದ್ರೆ ಮತ್ತೆ ಸಾರ್ವತ್ರಿಕ ಚುನಾವಣೆ ಬರ್ತದೆ. ಹಾಗಾಗಿ ಅದರಿಂದ ಅವ್ರ ವ್ಯಕ್ತಿತ್ವ ನೋಡಿ ಮತ್ತೆ ಅವರು ನಮ್ಮ ತಾತ ಅವರು ಅವ್ರ ತಂದೆಯವರೆಲ್ಲ ಆ ಕಾಲದಲ್ಲಿ ಸಮಾನ ಸ್ನೇಹಿತರಾಗಿದ್ದಾರೆ. ಆ ಒಂದು ಗೆದ್ದಿರೋದು ಚಂದ್ರೇಗೌಡ ಅಂತ ನಾನು ಆದರೂ ಇದು ಹಾಸನ ಜಿಲ್ಲೆಯ ಜನತೆಯ ಸ್ವಾಭಿಮಾನದ ಆತ್ಮಗೌರವದ ಗೆಲುವು ಅಂತ ಹೇಳಿ ಇಚ್ಛೆಪಡ್ತೀನಿ. ಇದು ನನ್ನ ಗೆಲುವಿಗೆ ಸಹಕಾರ ನೀಡಿದ ಅಭಿವೃದ್ಧಿಯ ಹರಿಕಾರ ಶ್ರೀ ಪ್ರೀತಂ ಗೌಡ ಮಾಜಿ ಶಾಸಕರು ಹಾಗೂ ಶ್ರೇಯಸ್ ಮಹೇಶ್ ಪಟೇಲ್ ನಮ್ಮ ಹಾಸನ ಲೋಕಸಭಾ ಸದಸ್ಯರು, ಅವರಿಬ್ಬರೂ ನನಗೆ ಸಾಥ್ ಕೊಟ್ಟು ನೀವು ಉತ್ತಮವಾದ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀರಿ. ನಗರಸಭೆಯಲ್ಲಿ ಯಾವುದೇ ಅವ್ಯವಹಾರ ತಪ್ಪು ಚಿಕ್ಕ ಇಲ್ಲದಂತೆ ಜನಸೇವೆಯನ್ನು ಮಾಡ್ಕೊಂಡು ಹೋಗ್ತಿದ್ದೀರಿ. ನಿಮ್ಮ ಈ ಒಳ್ಳೆಯ ಕಾರ್ಯಕ್ಕೆ ನಮ್ಮ ಬೆಂಬಲ ಇರುತ್ತೆ ಅಂತೇಳಿ ಅವರಿಬ್ಬರು ನಮ್ಮೆಲ್ಲ ಬಿಜೆಪಿ ಸದಸ್ಯರು, ಸಹ ಸದಸ್ಯರು ಹಾಗೂ ಶ್ರೇಯಸ್ ಮತ್ತು ಕಾಂಗ್ರೆಸ್ನ ನಗರಸಭಾ ಸದಸ್ಯರು ಎಲ್ಲ ಸೇರಿ ನನ್ನನ್ನು ಬೆಂಬಲಿಸಿದರೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ. ಅವರಿಗೆ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸುತ್ತೇನೆ. ಇನ್ನು ಮುಂದೆ ಅವರು ಹೇಳಿಕೊಟ್ಟ ದಾರಿಯಲ್ಲಿ, ಯಾಕೆಂದರೆ ಅವರು ಯಾವಾಗಲೂ ಅವರ ಜಾತಿ ಮತ ಆ ಜನ ಈ ಜನ ಅಂತ ನೋಡಿದವರಲ್ಲ, ಆ ರೀತಿ ಅವರು ಅಭಿವೃದ್ಧಿ ಕೆಲಸಗಳನ್ನು ತೊಡಗಿಸಿಕೊಂಡವರು. ಅವರ ಸಲಹೆಯನ್ನು ಪಡೆದ ಮುಂದಿನ ದಿನಗಳಲ್ಲಿ ಹಾಸನವನ್ನು ಉತ್ತಮ ನಗರವನ್ನಾಗಿ ಮಾಡೋದರಲ್ಲಿ ಪರಿಶ್ರಮಿಸಿ ನಾನು ಹಗಲಿಗೂ ಶ್ರಮಿಸುತ್ತೇನೆ ಅಂತೇಳಿ ಈ ಮೂಲಕ ಹೇಳ್ತೀನಿ. ನಾನು ಈಗ 4 ದಿನದಿಂದ ಹೇಳಿದ್ದೆ, ನನಗೆ ಹಾಸನ ದೇವಿ ಆಶೀರ್ವಾದ ಇದೆ ಹಾಗೂ ನಾನು ಹಾಸನದ ಸಾಲಗಾಮೆ ಸೀಗೆ ನಾಟನ್ನು ನಮ್ಮ ಸಾಲಗಾಮೆ ತಿಮ್ಮನಹಳ್ಳಿಯ ಗ್ರಾಮ ದೇವತೆ ಕೊಲ್ಲಾಪುರದಮ್ಮನ ಆಶೀರ್ವಾದ ತೆಗೆದುಕೊಂಡು ಕೆಂಡ ಹಾದು ಬಂದಿದ್ದೆ. ನನಗೆ ಜಯಗಳಿಸುವಂತೆ ಮಾಡುವಂಥ ದೇವಿ ಹಾಸನಾಂಬೆ ಹಾಗೂ ಕೊಲ್ಲಾಪುರಮ್ಮ ಆಶೀರ್ವಾದದಿಂದ, ಮನೆದೇವರ ಆಶೀರ್ವಾದದಿಂದ ನಾನು ಈ ಜಯವನ್ನು ಗಳಿಸಿದ್ದೀನಿ. ನನಗೆ ಸಹಕರಿಸಿದ ಎಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ. ಇದರಲ್ಲಿ ನಮ್ಮ ನಗರಸಭಾ ಸದಸ್ಯರಾದ ರಕ್ಷಿತ್, ದಯಾನಂದ್, ಮೋಹನ್ ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು, ವಿಕ್ಕಿ, ಪ್ರದೀಪ್, ಪುನಿ, ಸಂತೋಷ, ಮಹೇಶ್, ಶ್ರೀಲೋಕ ಮಹೇಶ್ ಹಾಗೂ ಎಲ್ಲರೂ, ಕೆಲವರು ಹೆಸರು ಜನರಲ್ಲಿ ಮರೆಯಬಹುದು, ಅದು ಎಲ್ಲರೂ ಸೇರಿ ನನ್ನನ್ನು ಬಿಜೆಪಿಯ ಸದಸ್ಯರು ಬೆಂಬಲಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ
ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನೀವು JDS ಸಿಂಬಲ್ ಗೆದ್ದಿರೋ ಸದಸ್ಯರು. ಹೌದು, JDS ಸಿಂಬಲ್ ಸದಸ್ಯರು. JDS ಹೌದು. ನನಗೆ ನನ್ನ ಮೇಲೆ ಅವರ ಅವಿಶ್ವಾಸ ತಂದರು. ನಾನು ಕೇಳಿದ್ದನ್ನು ಯಾಕೆ ಅವರು ರಾಜಧಾನಿ ಕಡೆ ಮಾತಾಡೋದಂದ್ರು. ನಾನೇ ಅವರ ನಗರಸಭೆಯಲ್ಲಿ ಅವ್ಯವಹಾರ ಮಾಡಿದ್ದೀನ, ಅನೈತಿಕತೆ ಮಾಡಿದ್ದೀನ, ಯಾವ್ದಾರ ಜನಗಳಿಗೆ ನಾನು ಸ್ಪಂದಿಸಿಲ್ವ, ಯಾರು ನಾನು ಯಾವುದೇ ಕಾಲದಲ್ಲೂ ಫೋನ್ ಇಟ್ಟಿದ್ದೇನೆ, ಅವ್ರು ಹೇಳಿ ಸಮಸ್ಯೆ ಸ್ಪಂದಿಸ್ತೇನೆ. ಇಲ್ಲಿ ಯಾವ ರೀತಿಯ ಅವ್ಯವಹಾರಕ್ಕೂ ನಾನು ಅವಕಾಶ ಮಾಡಿಕೊಡದೆ. ವರದಿ ಸಂತೋಷ್ ಗೌಡ, ಹಾಸನ.